ಸೊ ನೀವು ನಿಮ್ಮ ಅನುಭವದ ಮೇರೆಗೆ ನೋಡಿದ್ರೆ ಯಾವ್ಯಾವ ಇಲಾಖೆಗಳಲ್ಲಿ ಈ RTI ಅರ್ಜಿ ಹೆಚ್ಚು ಸಂಖ್ಯೆಯಲ್ಲಿರುತ್ತೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದರೆ. ಇದರಲ್ಲಿ ಕೂಡ ಕರ್ನಾಟಕದಲ್ಲಿ ಏನೊಂದು ಟ್ರೆಂಡ್ಸ್ ಏನಿದೆ, ದೇಶದಾದ್ಯಂತ ಇರುವಂಥ ಟ್ರೆಂಡ್ಗಳಿಗೆ ಸ್ವಲ್ಪ ವಿಪರೀತವಾಗಿದೆ. ಕೆಲವು ಅದೇ ಇತ್ತೀಚಿನ ವರ್ಷಗಳಲ್ಲಿ ಯಾವ ಪ್ರಕಾರವಾಗಿ ಯಾವ ವಿಭಾಗಗಳಲ್ಲಿ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಯಾಕೆಂತ ಹೇಳಿದ್ರೆ ವಾರ್ಷಿಕ ವರದಿಗಳು ಬಂದಿಲ್ಲ. ಆದರೆ 21ನೇ 22ನೇ ಇಸ್ವಿಯ ವಾರ್ಷಿಕ ವರದಿ ಏನಿದೆ ಜಾಲತಾಣದಲ್ಲಿ, ಆಯೋಗದ ಜಾಲತಾಣದಲ್ಲಿ ಸಿಗುತ್ತೆ. ಅದನ್ನು ಪರಿಶೀಲಿಸಿ ನೋಡಿದಾಗ ತಿಳಿದುಕೊಂಡು ಬೇಕಾದಂಥ ಕೆಲವು ಮಾಹಿತಿಗಳು ಏನು ಅಂತ ಹೇಳಿದ್ರೆ, ಎಲ್ಲಕ್ಕಿಂತ ಹೆಚ್ಚಿನ ಮಟ್ಟಿಗಿನ ಅರ್ಜಿಗಳು ಬಂದದ್ದು 88,000 ಆ ವರ್ಷಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ. ಇನ್ನೊಂದೇನಂದ್ರೆ, ನೀವು ಈ ಅರ್ಜಿ ಸಂಖ್ಯೆ ಹೇಳುವಾಗ ನನಗೆ ನೆನಪಾಯಿತು, ಈ ಎಷ್ಟೊಂದು ಜನ ಈ ಹಳ್ಳಿ ಭಾಗದವರು ಅಂತ ಹೇಳ್ತಿದ್ರು. ನಮ್ಮ ಕರ್ನಾಟಕ ಟ್ರೆಂಡೇ ಬೇರೆ ಕಂಪೇರ್ ಟು ಸೆಂಟ್ರಲ್ ಅಲ್ಲಿ ನಾವು ನೋಡಿದಾಗ ತುಂಬಾ ಜನ ಇದನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ನಾವು ನೋಡಿದ್ರು ಕೂಡ ಯಾರು ಇದನ್ನ ಒಂದ್ ರೀತಿ ಸೀರಿಯಸ್ ಆಗಿ ತಗೊಂಡ್ ಮಾಡೋದು ಇಲ್ಲ. ಸೊ ಅಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಅದನ್ನ ನೀವು ಯಾವ ರೀತಿ ವಿಶ್ಲೇಷಿಸ್ತೀರಾ ಅಂತ ನೋಡಿ. ಅದ್ರ ಬಗ್ಗೆ ಕೂಡ ನಮ್ಮ ಕಲಬುರಗಿ ಡಿವಿಷನ್ ಮಾಹಿತಿ ಆಯುಕ್ತರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ಒಂದು 20-40 ಜನರನ್ನ ನಾವು ಬ್ಲಾಕ್ ಲಿಸ್ಟ್ ಮಾಡಿದ್ದೀವಿ, ಅವರು RTI ಹಕ್ಕಿನ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಈ ಒಂದು ಟ್ರೆಂಡ್ ಏನಿದೆ ಇದನ್ನು ಕೂಡ ನಾವು ಸುಮಾರಷ್ಟು ಮಟ್ಟಿಗೆ ಇದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದೇವೆ. ದೇಶದ ಇತರ ರಾಜ್ಯಗಳಲ್ಲಿ ಉದಾಹರಣೆಗೆ ಗುಜರಾತ್ನಲ್ಲಿ ಈ ತರಹದ ಆದೇಶಗಳನ್ನು ಅಲ್ಲಿಯ ಮಾಹಿತಿ ಆಯೋಗ ಹೊರಡಿಸಿತ್ತು ಕೆಲವು 1-2 ವರ್ಷಗಳ ಹಿಂದೆ. ಮಧ್ಯಪ್ರದೇಶದಲ್ಲೂ ಈ ಪ್ರಕಾರದಂತಹ ಒಂದು ಟ್ರೆಂಡ್ ಇತ್ತು. ಮೊಟ್ಟ ಮೊದಲನೇದಾಗಿ ಕೇಳಬೇಕಾದ ಪ್ರಶ್ನೆ ಅಂತ ಹೇಳಿದ್ರೆ, ಮಾಹಿತಿ ಆಯೋಗದ ಪ್ರಕಾರ RTI ಕಾನೂನಿನ ದುರ್ಬಳಕೆ ಅಂತ ಹೇಳಿದ್ರೆ ಇದರ ಅರ್ಥ ವ್ಯಾಪ್ತಿ ಏನು? ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಅರ್ಜಿ ಹಾಕುವಂತವರು ಇದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಇದು ಕೂಡ ಒಂದು ಆಧಾರದ ಮೇಲೆ ಕೂಡ ಹೇಳ್ತಾರೆ RTI ಕಾನೂನನ್ನು ಕೆಲವರು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಅಧಿಕಾರಿಗಳು ಹೇಳುವಂಥದ್ದು ಏನಂತ ಹೇಳಿದ್ರೆ, ಇಲ್ಲ ನಮ್ಮಲ್ಲಿ ಬಂದು ಅರ್ಜಿ ಹಾಕ್ತಾರೆ ಮಾಹಿತಿ ಕೇಳಿಕೊಂಡು, ಆ ನಂತರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಕಾಂಟ್ರಾಕ್ಟರ್ಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಧಿಕಾರಿಗಳು ಯಾರು ಅಲೆಜೆಡ್ ಭ್ರಷ್ಟ ಅಧಿಕಾರಿಗಳಿರ್ತಾರೆ ಅವರೇ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಹೋಗ್ತಾರೆ. ನೀವು ಇಷ್ಟು ಹಣ ನಮಗೆ ಕೊಡದೇ ಇದ್ರೆ ನಾವು ಅರ್ಜಿಗಳನ್ನ ಮುಂದುವರಿಸ್ತೇವೆ, ಮೇಲ್ಮನವಿ ಹಾಕ್ತೇವೆ, ನೀವು ಇಷ್ಟು ಹಣ ಕೊಟ್ಟ ಪಕ್ಷದಲ್ಲಿ ನಾವು ಇದನ್ನ ವಾಪಸ್ ತೆಗೆದುಕೊಳ್ತೇವೆ. RTI ಕಾನೂನಿನಲ್ಲಿ ಅರ್ಜಿಯನ್ನು ಹಿಂತೆಗೆದುಕೊಳ್ಳುವಂತಹ ಕ್ರಮ ಏನೂ ಇಲ್ಲ. ಒಂದು ಬಾರಿ ಅರ್ಜಿ ಸಲ್ಲಿಸಿ ಆದ ಕೂಡಲೇ ಅದರ ಬಗ್ಗೆ ನಿರ್ಣಯ ಕೊಡಲೇಬೇಕು. ಒಂದು ಮಾಹಿತಿ ಒದಗಿಸ್ಕೊಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮಾಹಿತಿ ಯಾವ ಕಾರಣದಿಂದಾಗಿ ಕೊಡ್ಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಕಾರಣ ಸಮೇತ ಜವಾಬು ಕೊಡಬೇಕಾಗ್ತದೆ. ಆದರೆ ಇಲ್ಲಿ ಈ ಒಂದು ಟ್ರೆಂಡ್ ಏನಿದೆ ದುರ್ಬಳಕೆಯ ಬಗ್ಗೆ, ಯಾವ ಆಧಾರದ ಮೇಲೆ ದುರ್ಬಳಕೆ ಅಂತ ಹೇಳಿ ನೀವು ಹೇಳ್ತಾ ಇದ್ದಲ್ಲ, ಇದರ ಬಗ್ಗೆ ಮಾಹಿತಿ ಆಯೋಗದವರು ಸ್ಪಷ್ಟೀಕರಣ ನೀಡಬೇಕು ಮೊದಲನೇದಾಗಿ. ಎರಡನೇದಾಗಿ, ದುರ್ಬಳಕೆ ಅಷ್ಟೇ ಅಲ್ಲದೆ ಈ ಒಂದು ಮಾಧ್ಯಮ ವರದಿಯ ಪ್ರಕಾರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ ಅಂದ್ರೆ ಇನ್ಮೇಲಿಂದ ಆ ವ್ಯಕ್ತಿಗಳಿಂದ ಅರ್ಜಿಗಳು ಬಂದ ಪಕ್ಷದಲ್ಲಿ ಆ ಒಂದು ಸಾರ್ವಜನಿಕ ಪ್ರಾಧಿಕರಣ ಏನಿದೆ ಅದರಲ್ಲಿ ಆ ಅರ್ಜಿಯ ಸಂಬಂಧವಾಗಿ ಜವಾಬು ಕೊಡುವಂತ, ಉತ್ತರ ಕೊಡುವಂತ ಒಂದು ಕರ್ತವ್ಯ ಅವರದ್ದಿಲ್ಲ. ಈ ಒಂದು ಧೋರಣೆ ಏನಿದೆ ಇದನ್ನು ಗುಜರಾತ್ನಲ್ಲಿ ಕೂಡ ನೋಡಿದ್ದೇವೆ ಅಂತ ನಾನು ಹೇಳಿದ್ದೇನೆ. ಗುಜರಾತ್ನ ಹೈಕೋರ್ಟ್ ಈ ಒಂದು ಆದೇಶವನ್ನು ಅಲ್ಲಿ ಚಾಲೆಂಜ್ ಮಾಡಲಾಗಿದೆ. ಏಕೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ಮಾಹಿತಿ ಕೋರಿ ಮಾಹಿತಿ ಪಡೆದುಕೊಳ್ಳುವಂತಹ ಹಕ್ಕು ಕೇವಲ ಈ ಕಾನೂನು ಬಂದಲ್ಲಿಂದ ಶುರುವಾಗಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಇದು ಒಂದು ಮೂಲಭೂತ ಅಧಿಕಾರ, ಸಂವಿಧಾನ ಪ್ರದತ್ತವಾದಂತಹ ಅಧಿಕಾರ, ಸಂವಿಧಾನದ ಮೂಲಕ ಜನರಿಗೆ ದೊರಕಿಸಿಕೊಟ್ಟಂತಹ ಅಧಿಕಾರ. ಇದನ್ನು ಅಲ್ಲಗೆಳೆಯುವುದು ಅಥವಾ ಇದನ್ನು ಸಿಗದಂತೆ ಮಾಡುವುದು ನಾಗರಿಕರಿಗೆ ಕೇವಲ ಈ ದೇಶದ ನ್ಯಾಯಾಲಯಗಳಿಗೆ ಮಾತ್ರ ಅಧಿಕಾರ ಇದೆ. ಮಾಹಿತಿ ಆಯೋಗದ ಪ್ರಕಾರ ಇತರ ಸಾರ್ವಜನಿಕ ಪ್ರಾಧಿಕಾರದವರು ಈ ಅರ್ಜಿಗಳನ್ನು ಕಡೆಗಣಿಸಬಹುದು, ಉತ್ತರ ಕೊಡುವಂತಹ ಕರ್ತವ್ಯ ಇಲ್ಲ ಅಂತ ಹೇಳುವಂತಹ ಅಧಿಕಾರ ಮಾಹಿತಿ ಆಯೋಗಕ್ಕೆ ಇಲ್ಲ. ಮುಖ್ಯವಾಗಿ ಮಾಡಬೇಕಾದಷ್ಟೇ, ಅವು ಪದೇ ಪದೇ ಕೇಳಿದಂಥ ಮಾಹಿತಿಯನ್ನೇ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅರ್ಜಿಯನ್ನು ಬರೆದು ಕೇಳ್ತಾ ಇದ್ದಾರೆ, ಅದರ ಲ್ಯಾಂಗ್ವೇಜ್ ಬದಲಾಯಿಸಿ ಕೇಳ್ತಾ ಇದ್ದಾರೆ, ಫಾರ್ಮುಲೇಷನ್ ಬದಲಾಯಿಸಿ ಕೇಳ್ತಾ ಇದ್ದಾರೆ. ಈ ತರಹದ ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಹೇಳಬೇಕಾದಷ್ಟೇ ಉತ್ತರ ರೂಪದಲ್ಲಿ ಹೇಳಬೇಕಾದಷ್ಟೇ, ಈ ಪ್ರಕಾರ ನೀವು ಕೇಳಿದಂಥ ಮಾಹಿತಿ ನಿಮಗೆ ಆಗಲೇ ಒದಗಿಸಿ ಕೊಟ್ಟಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಇದರ ಬಗ್ಗೆ ಬೇಕಿದ್ದಲ್ಲಿ ನೀವು ದಯವಿಟ್ಟು ಬಂದು ನಮ್ಮ ಕಡತಗಳ ನಿರೀಕ್ಷಣೆ ಮಾಡಿ. ಕಡತಗಳ ನಿರೀಕ್ಷಣೆ ಮಾಡಿದ ನಂತರ ಕೂಡ ಅವರಿಂದ ಅರ್ಜಿ ಬರ್ತಾ ಇದೆ ಅಂತ ಹೇಳಿದ್ರೆ ಕೊಡಲಿಕ್ಕೆ ಆ ಬರುವಂತಹ ಮಾಹಿತಿ ಇಲ್ಲವೇ ಇಲ್ಲ.
ಹಾಗೆ ಇಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ಬೋದು ಅವರಿಗೆ. ಬ್ಲಾಕ್ ಲಿಸ್ಟ್ ಮಾಡುವ ಅಗತ್ಯ ಏನಿದೆ? ಯಾಕಂದ್ರೆ ನೀವು ಇವತ್ತು ಒಬ್ಬರನ್ನ ಬ್ಲಾಕ್ ಲಿಸ್ಟ್ ಮಾಡ್ತೀರಾ, ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಥವಾ ಪದೇ ಪದೇ ಒಂದೇ ವಿಷಯಕ್ಕಾಗಿ ನೂರಾರು ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ, ಅಥವಾ ಒಂದೇ ಇಲಾಖೆಯಲ್ಲಿ ಸಾವಿರಾರು ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ, ನೂರಾರು ಮೇಲ್ಮನವಿಗಳು ಮಾಹಿತಿ ಆಯೋಗದ ಹತ್ರ ಬರ್ತಾ ಇದ್ದಾವೆ. ಅಂತಹ ಒಂದು ಕಾರಣ ನೀಡಿ ಅವರನ್ನು ನೀವು ಬ್ಲಾಕ್ ಲಿಸ್ಟ್ ಮಾಡೋದಾದರೆ, ಇನ್ನೊಂದು ದಿವಸ ಈಗ ಅನೇಕ ವಿಚಾರವಾಗಿ ಮಾಹಿತಿಗಳನ್ನು ನಾಗರಿಕರು ಕೇಳದೇ ಇದ್ದರೂ ಅವರಿಗೆ ಸ್ವಯಂ ಪ್ರೇರಿತವಾಗಿ ಕೊಡಬೇಕಾದಂತಹ ಒಂದು ಕರ್ತವ್ಯ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳ ಮೇಲೆ ಈ ಕಾನೂನು ಅವರ ಮೇಲೆ ಹಾಕುತ್ತೆ. ಆ ಒಂದು ಕರ್ತವ್ಯವನ್ನು ಅವರ ಮೇಲೆ ಇಂಪೋಸ್ ಮಾಡುತ್ತೆ. ಆಯ್ತಲ್ಲ, ಒಂದು ಪಕ್ಷದಲ್ಲಿ ಆ ತರಹದ ಮಾಹಿತಿಗಳನ್ನು ಅವರು ಕೊಡಲಿಕ್ಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಅರ್ಜಿಗಳು ಬಂದೇ ಬರ್ತವೆ. ನೂರಾರುಗಳ ಸಂಖ್ಯೆಯಲ್ಲಿ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಇರಬಹುದು. ಅಲ್ಲಿಗೆ ಅವರು ಕೂಡ ಕಾನೂನನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ಹೇಳುವುದನ್ನು ತಡೆಯೋದು ಹೇಗೆ? ಹಾಗಾಗಿ ಕಾನೂನಿನ ದುರ್ಬಳಕೆ, ಕಾನೂನಿನ ದುರುಪಯೋಗ ಸಂಬಂಧವಾಗಿ ಒಂದು ರಾಜ್ಯ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಒಂದು ಸಮಿತಿಯ ರಚನೆ ಆಗಬೇಕು. ಇದರ ಬಗ್ಗೆ ಕೂಲಂಕಷವಾಗಿ ಅರ್ಜಿಗಳ ಪರಿಶೀಲನೆ ಮಾಡಿ, ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ತೆಗೆಯೋದಕ್ಕೆ. ದುರ್ಬಳಕೆ ಅಂದ್ರೆ ಏನು, ಯಾವ ಪ್ರಕಾರದ ಪ್ರಕರಣಗಳನ್ನ ದುರ್ಬಳಕೆ ಅಂತ ಹೇಳಿ ನೀವು ನಿದರ್ಶನವಾಗಿ ಬಳಸ್ತಾ ಇದ್ದೀರಾ? ಹೆಚ್ಚಿನ ಮಟ್ಟದಲ್ಲಿ ಅರ್ಜಿಗಳು ಬಂದರೆ ಒಂದೇ ವ್ಯಕ್ತಿಯಿಂದ, ಅಥವಾ ಹೆಚ್ಚಿನ ಮಟ್ಟದಲ್ಲಿ ಒಬ್ಬ ವ್ಯಕ್ತಿಯಿಂದ ಅನೇಕ ಸಾರ್ವಜನಿಕ ಪ್ರಾಧಿಕಾರಗಳಲ್ಲಿ ಅರ್ಜಿಗಳ ಸಲ್ಲಿಕೆ ಆಗ್ತಾ ಇದೆ, ಅಥವಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಂತ ಉಪಯೋಗಿಸ್ತಿದ್ದಾರೆ. ಇದರ ಬಗ್ಗೆ ನಿಖರವಾಗಿ ಅಂಕಿ ಸಂಖ್ಯೆಗಳ ಸಮೇತ ಒಂದು ರಿಪೋರ್ಟ್ ಬರಬೇಕು. ಆ ವರದಿ ಬರದೇ ಇದ್ದಲ್ಲಿ ಇವು ಕೇವಲ ಒಂದು ಊಹಾಪೋಹದ ಆಧಾರದ ಮೇಲೆ ಯಾರನ್ನೋ ಬ್ಲಾಕ್ ಲಿಸ್ಟ್ ಮಾಡ್ತಾ ಇದ್ದಾರೆ, ಯಾರನ್ನೋ ಅರ್ಜಿ ಹಾಕುವಂತೆ ತಡೀತಾ ಇದ್ದಾರೆ ಅನ್ನುವಂಥ ಇದೊಂದು ಕ್ರಮ ಆಗ್ಬಿಡ್ತದೆ. ಇದು ಈ ಒಂದು ಪದ್ಧತಿ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅನುಕೂಲಕರವಾದಂಥ ಪದ್ಧತಿಯೂ ಅಲ್ಲ, ನಾಗರಿಕರ ಅಧಿಕಾರ ಏನೇ ಇದನ್ನು ಕುಂಠಿತಗೊಳಿಸುವಂಥ, ಇದನ್ನು ಸಂಕುಚಿತಗೊಳಿಸುವಂತಹ ಒಂದು ಪದ್ಧತಿ ಅಂತ ಕೂಡ ಹೇಳ್ಬೋದು ಇದನ್ನು. ಸೊ ನಿಮ್ಮ ಪ್ರಕಾರ ನೀವಿಷ್ಟು ಏನು ಮಾಹಿತಿಯನ್ನು ಕೊಟ್ರಿ, ನೀವು ನೋಡಿದ್ರ ಪ್ರಕಾರ ಈಗ ಸದ್ಯಕ್ಕೆ RTIನಲ್ಲಿ ಯಾವ ರೀತಿಯಾದಂಥ ಡಿಸ್ಅಡ್ವಾಂಟೇಜಸ್? ಈಗ ನಾವು ಒಂದು ಕಡೆ ಪ್ರಕರಣದ ಬಗ್ಗೆ ನೀವು ಬ್ಲಾಕ್ ಲಿಸ್ಟ್ ಅಂತ ಹೇಳ್ತಾ ಇದ್ರಿ, ಸೊ ಮತ್ತೆ ಮತ್ತೆ ಹಾಕುವಂತ ಅರ್ಜಿಯ ಬಗ್ಗೆ ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅಧಿಕಾರಿಗಳ ಧೋರಣೆನ ಅಥವಾ ಈ ನಾಗರಿಕರು ಮತ್ತೆ ಮತ್ತೆ ಅರ್ಜಿ ಹಾಕ್ತಿರೋದ್ರಿಂದ ಪ್ರಾಬ್ಲಮ್ಸ್ ಆಗ್ತಿದ್ಯಾ? ಯಾವುದನ್ನ ನೀವು ಅನಲೈಸ್ ಮಾಡ್ತೀರಾ ಅಂತ ಹೆಚ್ಚು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ನೋಡಿ, ದೇಶದಾದ್ಯಂತ ಈ ಪ್ರಶ್ನೆಗೆ ಸಂಬಂಧವಾಗಿ ಏನು ಟ್ರೆಂಡ್ಸ್ಗಳಿದ್ದಾವೋ ಕರ್ನಾಟಕದಲ್ಲಿ ಆ ಟ್ರೆಂಡ್ಗಳೇ ಕಾಣ್ತಾ ಇದ್ದಾವೆ. ಮೊಟ್ಟ ಮೊದಲನೇದಾಗಿ ಮಾಹಿತಿ ಹಕ್ಕು ಕಾನೂನು ಸಮರ್ಥಕರು, ನಮ್ಮ ಒಂದು ಈ ಅಧಿಕಾರಶಾಹಿ ಬ್ಯೂರೋಕ್ರಸಿ ಅಂತ ಹೇಳ್ತಾರೆ, ಅದರಲ್ಲಿ ಇರೋದು ಬೆರಳೆಣಿಕೆ ಅಷ್ಟು. ಅವರೆಲ್ಲರಿಗೂ ಮಾಹಿತಿ ಹಕ್ಕು ಅಂತ ಹೇಳಿದ್ರೆ ಒಂದು ತಲೆನೋವಿನ ಕಾನೂನು. ಜನರ ಅಹವಾಲುಗಳು, ಜನರ ಸಮಸ್ಯೆಗಳು ದೂರ ಮಾಡುವುದಕ್ಕೆ ನಿರ್ಮಿಸಿರುವಂತಹ ಸ್ಟ್ರಕ್ಚರ್ಸ್ ಏನಿದೆ, ಯಾವ ತರಹದ ಪದ್ಧತಿಗಳಿದ್ದಾವೆ, ಯಾವ ತರಹದ ಒಂದು ಗ್ರೀವೆನ್ಸ್ ರಿಡ್ರೆಸ್ ಮೆಕ್ಯಾನಿಸಮ್ಸ್ ಇದ್ದಾವೆ, ಅಹವಾಲುಗಳನ್ನು ಕೇಳಿ ಅವುಗಳನ್ನು ಪರಿಹಾರ ಮಾಡುವಂಥ ಪ್ರಕರಣಗಳೇ ಅಂಥ ಕ್ರಮಗಳೇನಿದ್ದಾವೆ, ಪದ್ಧತಿಗಳೇನಿದ್ದಾವೆ, ಅವು ಯಾವುದು ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ. ಅದರಿಂದಾಗಿ ಒಂದು ರೇಷನ್ ಕಾರ್ಡು ಇರುವಂತಹ, ಪಡಿತರ ಚೀಟಿ ಇರುವಂತಹ ಒಬ್ಬ ವ್ಯಕ್ತಿ BPL ಪರಿವಾರಕ್ಕೆ ಸೇರಿರಬಹುದು, ಅಚಾನಕ್ಕಾಗಿ ಅವರಿಗೆ ರೇಷನ್ ಸಿಕ್ಕೋದು ಬಂದಾಗ ಹೋಗ್ತದೆ. ಎಲ್ಲಿ ಅರ್ಜಿ ಹಾಕ್ಲಿ, ಎಲ್ಲಿ ಮೇಲ್ಮನವಿ ಹಾಕ್ಲಿ, ಏನು ಪ್ರಯೋಜನ ನಡೀತಾ ಇಲ್ಲ, ಜವಾಬೇ ಕೊಡುವುದಿಲ್ಲ. ಮಾಹಿತಿ ಹಕ್ಕಿನಲ್ಲಿ ಕಾರಣ ಕೇಳಿ ಅರ್ಜಿ ಹಾಕ್ತಾರೆ, ಅದನ್ನು ನೀವು ದುರ್ಬಳಕೆ ಅಂತೀರ. ಯಾಕೆ? ಇಲ್ಲಿ ಮಾಹಿತಿ ಕೇಳಲಾಗ್ತಾ ಇಲ್ಲ, ಇವರದೇನೋ ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರಕ್ಕೋಸ್ಕರ ಇವರು ಕಾನೂನನ್ನು ಉಪಯೋಗಿಸ್ತಾ ಇದ್ದಾರೆ. ಕೇವಲ ಅಷ್ಟರ ಮಟ್ಟಿಗೆ ಮಾತ್ರ ಇದರ ವಿಶ್ಲೇಷಣೆ ಆಗ್ತದೆಯೇ ಹೊರತು, ಯಾರ ಪಡಿತರ ಚೀಟಿಯನ್ನು ರದ್ದುಗೊಳಿಸಿದೆಯೋ ಅವರಿಗೆ ಒಂದು ಹಿಯರಿಂಗಿನ ಅವಕಾಶ ಕೊಡಲಾಗಿತ್ತೆ, ಆದೇಶದ ಪ್ರತಿಯನ್ನು ಅವರಿಗೂ ತಲುಪಿಸಲಾಗಿತ್ತೆ, ಆದೇಶದ ವಿರುದ್ಧ ಎಲ್ಲಿ ಮೇಲ್ಮನವಿಯನ್ನು ಕೊಡಬೇಕು, ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸಿಕೊಡಲಾಗಿತ್ತೆ. ಇದರ ಬಗ್ಗೆ ಎಲ್ಲಿಯೂ ಮಾಹಿತಿ ಸಿಕ್ಕೋದಿಲ್ಲ. ಜನ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಯ ಬಾಗಿಲು ತಟ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಾಳೆ ಊಟಕ್ಕೆ ಅಕ್ಕಿ, ರಾಗಿ, ಗೋಧಿ ಬೇಕಲ್ಲ, ಅಡಿಗೆ ಮಾಡೋದಕ್ಕೆ ನಿಮಗೆ ಸೀಮೆಎಣ್ಣೆ ಬೇಕಲ್ಲ. ಆ ಪಡಿತರ ಚೀಟಿ ರದ್ದಾದ ನಂತರ ಇವೆಲ್ಲೂ ನೀವು ನಿಮ್ಮ ಹಳ್ಳಿಯ ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಇರುವ ಅಂಗಡಿಯಿಂದ ಮಾರ್ಕೆಟ್ ರೇಟ್ಸ್ನಲ್ಲಿ ಕೊಂಡ್ಕೊಳ್ಬೇಕು. ಪ್ರಶ್ನೆ ಮಾಡುವ ಹಕ್ಕು ನಾಗರಿಕರಿಗಿಲ್ವೇ? ನೀವೇ ನಿಮ್ಮ ಜೇಬಿಂದ ಕೊಡ್ತಾ ಇದ್ದೀರಾ? ಇದು ಈ ಪಡಿತರ ಚೀಟಿಯ ವ್ಯವಸ್ಥೆಯಲ್ಲಿ ನಿಮ್ಮ ಜೇಬಿನ ಹಣದಿಂದ ನೀವು ಅದನ್ನ ನಡೆಸ್ತಾ ಇದ್ದೀರಾ? ಇಲ್ಲ. ನಾಗರಿಕರು ಈ ಪಡಿತರ ಚೀಟಿದಾರರು ಕೊಡುವಂತಹ ಟ್ಯಾಕ್ಸ್ನ ಆಧಾರದ ಮೇಲೆ ನೀವು ಪಡಿತರ ವ್ಯವಸ್ಥೆಯನ್ನು ನಿರ್ಮಿಸಿದ್ದೀರಾ. ಪ್ರಶ್ನೆ ಕೇಳುವ ಅಧಿಕಾರ ಅವರಿಗೂ ಇದೆ, ಆಯ್ತಲ್ಲ? ಹಾಗಾಗಿ ಒಂದು ಈ ಅಧಿಕಾರಿ ವರ್ಗದ ಒಂದು ಧೋರಣೆ ಇದೆ.
ಬೆರಳೆಣಿಕೆಯಷ್ಟು ಇದರ ಸಮರ್ಥಕರಿದ್ದಾರೆ, ಆದರೆ ಹೆಚ್ಚಿನವರು ಇದರ ವಿರೋಧವಾಗಿ ನಿಂತಿದ್ದಾರೆ. ಹಾಗಾಗಿ ಆ ಒಂದು ಪಾರದರ್ಶಕತೆಯ ಒಂದು ಫಿಲಾಸಫಿ, ಅದರ ಒಂದು ಸಿದ್ಧಾಂತ ಏನಿದೆ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಏನದು ಅನುಷ್ಠಾನಗೊಳ್ಳಬೇಕಾಗಿತ್ತು ಅದು ಇಲ್ಲಿಯವರೆಗೆ ಆಗಿಲ್ಲ. 20 ವರ್ಷಗಳು ಕಳೆದ್ರೂ ಕೂಡ ಆ ಒಂದು ಚೇಂಜ್ ಇನ್ ಆಟಿಟ್ಯೂಡ್ ಟುವರ್ಡ್ಸ್ ಗವರ್ನೆನ್ಸ್ ಅದು ಬಂದಿಲ್ಲ. ಇವತ್ತಿನ ದಿವಸ ನೀವು ಹೆಚ್ಚಿನ ಜಾಲತಾಣಗಳು, ಸರ್ಕಾರಿ ವಿಭಾಗಗಳ ಜಾಲತಾಣಗಳು ನೋಡಿ, ಮಾಹಿತಿ ಸಾಕಷ್ಟು ಮಟ್ಟಿಗೆ ಇರ್ತದೆ, ಆದರೆ ಜನರಿಗೆ ಅಗತ್ಯವಾದಂಥ ಮಾಹಿತಿಗಳನ್ನೆಲ್ಲ ಹೆಚ್ಚಿನ ಮಟ್ಟಿಗೆ ಸಿಕ್ಕೋದಿಲ್ಲ. ಸರ್ಕಾರವನ್ನು ಅಕೌಂಟಬಲ್ ಮಾಡೋದಕ್ಕೆ ಬೇಕಾದಂಥ ಮಾಹಿತಿಗಳು ಸಿಕ್ಕೋದಿಲ್ಲ. ಸರ್ಕಾರ ತನ್ನ ಕಡೆಯಿಂದ ಜನರಿಗೆ ಏನು ತಿಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ತೀರ್ಮಾನ ತೆಗೆದುಕೊಳ್ತಿದೆ, ಕೇವಲ ಆ ಪ್ರಕಾರದ ಮಾಹಿತಿ ಮಾತ್ರ ಸಿಗ್ತಾ ಇದೆ. ಕಾನೂನಿನ ಪ್ರಕಾರ ಯಾವ ಮಾಹಿತಿ ಸಿಗಬೇಕಾಗಿದೆಯೋ ಅದು ಸಿಗ್ತಾ ಇಲ್ಲ. ಈಗ ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ, ಸರ್ಕಾರದ ಇವತ್ತಿನ ಧೋರಣೆ ಕೂಡ ಇನ್ನೂ ಶೇರ್ ಇನ್ಫಾರ್ಮೇಶನ್ ಅನ್ನ ನೀಡ್ ಟು ನೋ ಬೇಸಿಸ್, ಜನರಿಗೆ ತಿಳಿದುಕೊಳ್ಳುವ ಅಗತ್ಯ ಇದೆಯೇ ಇಲ್ಲವೇ ಅನ್ನೋದನ್ನ ಸರ್ಕಾರವೇ ತೀರ್ಮಾನ ತೆಗೆದುಕೊಂಡು ಜನರಿಗೆ ಮಾಹಿತಿ ನೀಡುವಂಥ ಕ್ರಮ ಇನ್ನೂ ಮುಂದುವರಿತಾ ಇದೆ. ಜನರು ಅಧಿಕಾರದ ಆಧಾರದ ಮೇಲೆ, ತಮ್ಮ ಮೂಲಭೂತ ಅಧಿಕಾರ ಏನಿದೆ ಅದರ ಆಧಾರದ ಮೇಲೆ ಅವರು ಕೇಳಬೇಕಾದಂಥ ಮತ್ತು ಅವರಿಗೆ ಪಡೆದುಕೊಳ್ಳಬೇಕಾದಂಥ ಮಾಹಿತಿಯನ್ನು ಸರ್ಕಾರ ನೀಡದೇ ಇಲ್ಲದೇ ಇರೋದ್ರಿಂದ, ಅದರ ವ್ಯವಸ್ಥೆಯನ್ನ ಅನುಷ್ಠಾನಕ್ಕೆ ತಂದಿಲ್ಲದೇ ಇರೋದ್ರಿಂದ ಜನರಿಗೆ ಅರ್ಜಿ ಹಾಕಿ ಕೇಳಬೇಕಾಗ್ತಾ ಇದೆ. ಅರ್ಜಿಗಳ ಸಂಖ್ಯೆ ಇಷ್ಟು ಹೆಚ್ಚಿನ ಮಟ್ಟಿಗೆ ಯಾಕೆ ಬರ್ತಾ ಇದೆ? ಇಟ್ ಹ್ಯಾಸ್ ಬಿಕಮ್ ರೈಟ್ ಟು ಫೈಲ್ RTI ಅಪ್ಲಿಕೇಶನ್ಸ್ ರಾದರ್ ದೆನ್ ರೈಟ್ ಟು ಗೆಟ್ ಇನ್ಫಾರ್ಮೇಶನ್. ಅದರಿಂದಾಗಿ ಇವತ್ತಿನ ದಿವಸ ಅರ್ಜಿಗಳ ಸಂಖ್ಯೆ, ಮೇಲ್ಮನವಿಗಳ ಸಂಖ್ಯೆ ಅಷ್ಟು ಹೆಚ್ಚಿನ ಮಟ್ಟಿಗಾಗಿದೆ. ಸರ್ಕಾರದ ಕೆಲಸ ಮಾಡುವ ವ್ಯವಸ್ಥೆಯಲ್ಲಿ ಮೂಲಭೂತವಾಗಿ ಒಂದು ಅಡಿಪಾಯದಿಂದ ಮೇಲ್ಮಟ್ಟದವರೆಗೆ ಒಂದು ಬದಲಾವಣೆ, ಪರಿವರ್ತನೆ ಆಗಬೇಕಾಗಿದೆ. ಗವರ್ನೆನ್ಸ್ ಹ್ಯಾಸ್ ಟು ಬಿ ಬೇಸ್ಡ್ ಆನ್ ಟ್ರಾನ್ಸ್ಪರೆನ್ಸಿ, ನಾಟ್ ಆನ್ ಸೀಕ್ರೆಸಿ. ನಮ್ಮ ದೇಶದಲ್ಲಿ ಹೆಚ್ಚಿನ ಕಡೆ, ಕರ್ನಾಟಕದಲ್ಲಿ ಕೂಡ ಅದಕ್ಕೊಂದು ಹೊರತಾಗಿ ಅಲ್ಲ, ಕರ್ನಾಟಕದಲ್ಲಿ ಕೂಡ ಸೀಕ್ರೆಸಿ, ಗೌಪ್ಯತೆ ಏನಿದೆ ಅದು ಇವತ್ತಿನ ದಿವಸ ಕೂಡ ಗ್ರಾಮ ಪಂಚಾಯತಿ ಆಗಿರಬಹುದು ಅಥವಾ ಉನ್ನತ ಅಧಿಕಾರಿಗಳ ಕಚೇರಿ ಆಗಿರಬಹುದು, ಹೆಸರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಎಲ್ರಿಗೂ ಗೊತ್ತಿದೆ ಅತ್ಯಂತ ಉನ್ನತ ಸ್ತರದ ಅಧಿಕಾರ ಯಾವ ಕಚೇರಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಜನರಿಗೆ ಗೊತ್ತಿದೆ ಅದು. ಹಾಗಾಗಿ ಆ ಎಲ್ಲ ಸ್ತರಗಳಲ್ಲಿಯೂ ವಿತ್ ಸಮ್ ಆನರಬಲ್ ಎಕ್ಸೆಪ್ಷನ್ಸ್ RTI ಕಾನೂನನ್ನು ಇನ್ನೂ ಅಳವಡಿಸಿಕೊಂಡಿಲ್ಲ. ಏನೇ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಈ ಕಾನೂನು ಇನ್ನೊಂದು ವಿಷಯ ಹೇಳ್ತದೆ, ಸೆಕ್ಷನ್ 41D ನಲ್ಲಿ ಹೇಳ್ತದೆ, ಕಲಮೆ 41D ನಲ್ಲಿ, ನೀವು ಯಾವುದೇ ಪ್ರಕಾರವಾದಂತಹ ಆದೇಶವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನು, ಆ ಆದೇಶಗಳಿಂದ, ಆ ನಿರ್ಣಯಗಳಿಂದ ಯಾರು ಪ್ರಭಾವಿತರಾಗ್ತಾರೋ, ಯಾರ ಮೇಲೆ ಅದೊಂದು ಇಫೆಕ್ಟ್ ಕೊಡ್ತದೋ ಅವರಿಗೆ ಆ ಆದೇಶದ ಕಾರಣಗಳನ್ನು ತಿಳಿಸಬೇಕು. ಉದಾಹರಣೆಗೆ ಈ ಮಾಸಿಕ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ ಮಕ್ಕಳಿಗೆ, ಸ್ಕೂಲ್ನಲ್ಲಿ ಓದ್ತಾ ಇರ್ತಾರೆ, ಅಚಾನಕ್ಕಾಗಿ ನಿಂತು ಹೋಗ್ತದೆ, ಕಾರಣ ತಿಳಿಸೋದಿಲ್ಲ ಮಕ್ಕಳಿಗೆ. ಕಾರಣ ತಿಳ್ಕೊಳ್ಳೋ ಅಧಿಕಾರ ಅವರಿಗೆ ಇದೆ, ಆ ಮಕ್ಕಳಿಗೆ ಅರ್ಜಿ ಹಾಕುವ ಅಗತ್ಯ ಕೂಡ ಬೀಳೋದಿಲ್ಲ, ಆದರೆ ಕಾರಣಗಳನ್ನು ತಿಳಿಸೋದಿಲ್ಲ. 11 ವರ್ಷದ ಹುಡುಗ ಒಂದು 8 ವರ್ಷಗಳ ಹಿಂದೆ ತೆಲಂಗಾಣ ರಾಜ್ಯದಲ್ಲಿ 11 ವರ್ಷ ವಯಸ್ಸಿನ ಹುಡುಗ 4ನೇ ಕ್ಲಾಸ್ನಲ್ಲಿ ಏನೋ ಓದ್ತಾ ಇದ್ದಾನೆ. ಅರ್ಜಿ ಹಾಕಿ ಕೇಳಿದಿಷ್ಟೇ, ನಾನು ಒಬ್ಬ ಬೀಡಿ ತಯಾರಿಸುವ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿ, ಬೀಡಿ ತಯಾರಿಕೆಯ ಕುಟುಂಬಗಳೇನಿದ್ದಾವೆ, ತಯಾರಿಕೆ ಮಾಡುವಂಥ ಕುಟುಂಬಗಳೇನಿದ್ದಾವೆ ಅವರಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಒಂದು ಸ್ಕಾಲರ್ಶಿಪ್ ಸ್ಕೀಮ್ ತೆಲಂಗಾಣ ಸರ್ಕಾರ ನಡೆಸ್ತಾ ಇದೆ. ಕಳೆದ ವರ್ಷದವರೆಗೂ ನನಗೂ ಮತ್ತು ನಮ್ಮ ಇದು ಶಾಲೆಯಲ್ಲಿ ನಮ್ಮ ಒಟ್ಟಿಗೆ ಓದ್ತಾ ಇರುವ ಒಂದು 20-25 ಜನ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಕಳೆದ 1 ವರ್ಷದಿಂದ ಅದು ಬರ್ತಾ ಇಲ್ಲ. ಏಕೆ ನಿಂತಿದೆ ಅನ್ನೋದಕ್ಕೆ ಕಾರಣ ಕೊಡಿ, ಯಾವಾಗ ಇದನ್ನು ಮತ್ತೆ ಪೇಮೆಂಟ್ ಶುರು ಮಾಡ್ತೀರಾ? 30 ದಿವಸಗಳಲ್ಲಿ ಬ್ಲಾಕ್ ಇಲೆಕ್ಷನ್ ಎಜುಕೇಷನ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಇಂಗ್ಲಿಷ್ನಲ್ಲಿ, ಇವರು ಬರೆದಿದ್ದು ತೆಲುಗುನಲ್ಲಿ, ಆ ಮಗುವಿಗೆ ಜವಾಬು ಸಿಕ್ಕಿದ್ದು ಇಂಗ್ಲಿಷ್ನಲ್ಲಿ. ಇಲ್ಲ ಇದನ್ನ ರಿಲೀಸ್ ಮಾಡಿದ್ದೀವಿ ನಾವು, ಬ್ಯಾಂಕ್ ಅಕೌಂಟಲ್ಲಿ ಅದು ಸ್ಕಾಲರ್ಶಿಪ್ ಬರಬೇಕಾದಂಥ ಒಂದು ಕ್ರಮ. ಅಕೌಂಟ್ಗಳನ್ನು ವೆರಿಫೈ ಆಗಿರಲಿಲ್ಲ, ಹೆಡ್ ಮಾಸ್ಟರಿಂದ ನಾವು ಅಕೌಂಟ್ಗಳನ್ನ ಇದು ಲಿಸ್ಟ್ ತರಿಸಿದ್ದೇವೆ, ಇನ್ನೊಂದು ತಿಂಗಳಲ್ಲಿ ನಿಮ್ಮೆಲ್ಲರಿಗೂ ಇದು ಬಟವಾಡೆ ಆಗ್ತದೆ ಅಂತ ಹೇಳಿ ಜವಾಬು ಬಂದಿದೆ. ಆ ಸ್ಕಾಲರ್ಶಿಪ್ ಅವರಿಗೆ ಪುನಃ ರೀಸ್ಟಾರ್ಟ್ ಮಾಡಿದರು. ಈ ತರಹ RTI ಕಾನೂನಿನ ಬಳಕೆ ಆಗ್ತಿರುವಾಗ ಸರ್ಕಾರವು ಸ್ವಲ್ಪ ಯೋಚನೆ ಮಾಡಬೇಕಾದದ್ದೇ. ಜನರ ಕಡೆಯಿಂದ ಅರ್ಜಿಗಳು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಏಕೆ ಬರ್ತಿದ್ದಾವೆ? ನಮ್ಮ ಆಡಳಿತ ವೈಖರಿಯಲ್ಲಿ ಏನಾದರೂ ಪರಿವರ್ತನೆ ಮಾಡುವ ಅಗತ್ಯವಿದೆಯೇ? ಇದಕ್ಕೋಸ್ಕರ ಅಂತ ಹೇಳಿ ಮುಖ್ಯ ಸಚಿವರ ನೇತೃತ್ವದಲ್ಲಿ ಒಂದು ಸಮಿತಿಯ ಘಟನೆ ಕೂಡ ಕೆಲವು ವರ್ಷಗಳ ಹಿಂದೆ ಆಗಿತ್ತು. ತಿಂಗಳಿಗೆ ಒಂದು ಬಾರಿ ಅವರ ಉನ್ನತ ಸ್ತರದ ಬೇರೆ ಬೇರೆ ಇಲಾಖೆಯ ಸಚಿವರು ಅಥವಾ ಅವರ ರೆಪ್ರೆಸೆಂಟೇಟಿವ್ಸ್ ಮತ್ತು ಸಿವಿಲ್ ಸೊಸೈಟಿ NGOಗಳ ಕಡೆಯಿಂದ ರೆಪ್ರೆಸೆಂಟೇಟಿವ್ಸ್ ತಿಂಗಳಿಗೆ ಒಂದ್ಸಲ ಕೂತ್ಕೊಂಡು ಚರ್ಚೆ ಮಾಡಿ ಇನ್ನೂ ಎಷ್ಟು ಉತ್ತಮ ಮಟ್ಟದಲ್ಲಿ ಈ ಕಾನೂನನ್ನು ಅನುಷ್ಠಾನಗೊಳಿಸಬಹುದು ಅನ್ನುವಂತಹ ಮೀಟಿಂಗ್ಗಳಾಗ್ತಾ ಇದ್ವು. ಎಷ್ಟೋ ವರ್ಷಗಳಿಂದ ಆ ಮೀಟಿಂಗ್ಗಳು ಕೂಡ ಇವಾಗ ಆಗ್ತಾ ಇಲ್ಲ. ಹಾಗಾಗಿ ಜನರ ಅಪೇಕ್ಷೆ ಏನಿದೆ ಸರ್ಕಾರದಿಂದ,
ಅದು ಜನರ ಅಪೇಕ್ಷೆಯ ಪ್ರಕಾರ ಸರ್ಕಾರ ನಡೀತಾ ಇಲ್ಲದೆ ಇರೋದ್ರಿಂದಾಗಿ ಈ ಹೆಚ್ಚಿನ ಮಟ್ಟದಲ್ಲಿ ಇಷ್ಟು ಅರ್ಜಿಗಳು ಹೋಗ್ತಾ ಇದ್ದಾವೆ. ಜನರಿಗೆ ಸಮರ್ಪಕವಾದ ರೀತಿಯಲ್ಲಿ ಮಾಹಿತಿಗಳು ಸಿಗ್ತಾ ಇಲ್ಲ, ಗುಣಮಟ್ಟ ಸರಿಯಾಗಿಲ್ಲ ಮಾಹಿತಿಗಳದ್ದು. ಹಾಗಾಗಿ ಮೇಲ್ಮನವಿಗಳು ಹೆಚ್ಚಾಗ್ತಾ ಇದ್ದಾವೆ, ಅವರ ಸಮಸ್ಯೆಗಳ ನಿವಾರಣೆ ಆಗ್ತಾ ಇಲ್ಲ. ದ್ವಿತೀಯ ಸ್ತರದ ಮೇಲ್ಮನವಿಗಳು ಮಾಹಿತಿ ಆಯೋಗಕ್ಕೆ ಹೋಗ್ತಾ ಇದ್ದಾವೆ. ಸರ್ಕಾರಕ್ಕೆ ಇವತ್ತಿನ ದಿವಸ ಯೋಚನೆ ಮಾಡಬೇಕಾಗಿದೆ. ಓಕೆ, ನನ್ನ ಕೊನೆ ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲ ಲೂಪೋಲ್ಸ್ಗಳಿದೆ, ನೀವು ಹೇಳ್ತಾ ಇದ್ರಿ, ಒಂದ್ ಕಡೆ ಸಾರ್ವಜನಿಕರು ದುರುಪಯೋಗ ಪಡಿಸ್ಕೊಳ್ತಾರೋ ಇಲ್ವೋ, ಬಟ್ ಇನ್ನೊಂದು ಕಡೆ ಸರ್ಕಾರ ಕೂಡ ಒಂದ್ ರೀತಿ ಎಚ್ಚೆತ್ಕೊಳ್ಬೇಕು, ಹೆಚ್ಚು ಅಪ್ಲಿಕೇಶನ್ಸ್ಗಳು ಬರ್ತಾ ಇದೆ ಅಂತ. ಬಟ್ ನಿಮ್ಗೆ ಏನ್ಸುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಈ RTA ಬಲಪಡಿಸೋದಕ್ಕೆ ಸರ್ಕಾರ ಮತ್ತು ಆಯೋಗ ಯಾವ ರೀತಿಯಾದಂತ ಒಂದು ಸ್ಟ್ರಾಂಗ್ ಸ್ಟೆಪ್ ಅನ್ನ ಇಡಬೇಕು ಅಂತ ಯಾವ ರೀತಿ ಅನ್ಸುತ್ತೆ? ಮೊದಲನೇದಾಗಿ ಸರ್ಕಾರದವರು ಮತ್ತು ಮಾಹಿತಿ ಆಯೋಗದವರು ತಮ್ಮ ನಡವಳಿಕೆಯಲ್ಲಿ ತರಬೇಕಾದಂತಹ ಒಂದು ಬದಲಾವಣೆ ಏನು ಅಂತ ಹೇಳಿದ್ರೆ, ಈ ಸರ್ಕಾರದ ಮುಖ್ಯ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಹಿಸ್ಸೆದಾರರು, ನಾಗರಿಕರು. ಸರ್ಕಾರ ಇರೋದು ನಾಗರಿಕರಿಗಾಗಿ, ಮಾಹಿತಿ ಹಕ್ಕು ಕಾನೂನು ಇರೋದು ನಾಗರಿಕರಿಗಾಗಿ. ಆಯೋಗ ಕೂಡ ಇದನ್ನು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ನಾಗರಿಕರಿಂದ ಬರುವಂತಹ ಅರ್ಜಿಗಳಾಗಲಿ, ಅಹವಾಲುಗಳಾಗಲಿ, ಮೇಲ್ಮನವಿಗಳಾಗಲಿ, ಅವುಗಳನ್ನು ದೇವರಿಂದ ಬಂದಂತಹ ಆದೇಶ ಅನ್ನುವಂತಹ ಒಂದು ಧೋರಣೆಯಿಂದ ಅದನ್ನು ಪರಿಶೀಲಿಸಿಕೊಂಡು ಸರಿಯಾದ ನಿರ್ಣಯಗಳನ್ನು ತಗೊಂಡು ಅಥವಾ ಅವರ ಅಹವಾಲುಗಳನ್ನು ದೂರ ಮಾಡುವಂತಹ, ಅವರನ್ನು ನಿವಾರಿಸುವಂತಹ ಒಂದು ಕ್ರಮ ಕೈಗೊಳ್ಳಬೇಕಾಗಿದೆ. ವಿಧಾನಸೌಧದ ಮುಂದಿನ ಭಾಗದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕೆತ್ತಿಸಿಬಿಟ್ರೆ ಸಾಲದು. ಸರ್ಕಾರದ ಕೆಲಸ ನಾಗರಿಕರ ಕೆಲಸ. ಸರ್ಕಾರದ ಮಟ್ಟಿಗೆ ನಾಗರಿಕರೇ ದೇವರು. ಯಾಕೆ ಸರ್ಕಾರ ನಡೆಸೋದಕ್ಕೆ ಟ್ಯಾಕ್ಸ್ ನಾಗರಿಕರೇ ಕೊಡೋದು, ಸರ್ಕಾರ ನಡೆಯೋದು ಕೂಡ ನಾಗರಿಕೋಸ್ಕರ, ಮಂತ್ರಿಗಳಿಗಾಗಿ ಅಲ್ಲ, ಅಧಿಕಾರಿಗಳಿಗಾಗಿ ಅಲ್ಲ. ಅವರೆಲ್ಲರನ್ನು ಒಂದು ಚುನಾಯಿಸೋದು ಅಥವಾ ಅವರನ್ನು ನಿಯುಕ್ತಿಗೊಳಿಸೋದು ನಾಗರಿಕರ ಸೇವೆಗೋಸ್ಕರ. ಆ ಒಂದು ಯೋಚನೆ, ಆ ಒಂದು ಸಿದ್ಧಾಂತ ಮನವರಿಕೆ ಮಾಡಿಕೊಂಡಲ್ಲಿ ಒಂದು ಸರ್ಕಾರ ತಾನಾಗಿ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಸುಲಭವಾಗ್ತದೆ. ನಾಗರಿಕರಿಂದ ಮಾಹಿತಿಗೋಸ್ಕರ ಬರುವಂತಹ ಅರ್ಜಿಗಳ ಸಂಖ್ಯೆಯು ಕಡಿಮೆ ಆಗ್ತದೆ. ಮೊದಲನೇದಾಗಿ ಈ ಒಂದು ಫ್ರೇಮ್ ಆಫ್ ಮೈಂಡ್ ಬದಲಾವಣೆ ಅಗತ್ಯ ಇದೆ. ಆ ಪೀರಿಯಡ್ನಲ್ಲಿ ಜನರಿಂದ ಬರುವಂತಹ ಅಹವಾಲುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಕಾನೂನಿನ ಪ್ರಕಾರವಾಗಿ, ಕಾನೂನಿಗೆ ಅನುರೂಪವಾಗಿ ಅದನ್ನು ವಿಲೇವಾರಿ ಮಾಡಬೇಕು. ಏನೋ ಒಂದು ಮೇಲ್ಮನವಿ ಬಂದಿದೆ, 2-3 ವರ್ಷಗಳಿಂದ ಇದು ಇಲ್ಲೇ ಪೆಂಡಿಂಗ್ ನಲ್ಲಿ ಬಿದ್ದುಬಿಟ್ಟಿದೆ, ಏನೋ ಒಂದು ಮಾಡಿಬಿಟ್ಟು ಇದನ್ನ ವಿಲೇವಾರಿ ಮಾಡಿಬಿಡುವ ಒಂದು ಏನಂತಾರೆ ನಾಮಕೆ ವಾಸ್ತೆ ಮಾಡಬೇಕಾದಂತಹ ಕೆಲಸ ಅಲ್ಲ ಇದು. ಸೀರಿಯಸ್ ಆಗಿ ಕಾನೂನಿನ ಒಂದು ಸಿದ್ಧಾಂತದ ಪ್ರಕಾರವಾಗಿ ಸ್ಟೆಪ್ಸ್ ಕೈಗೊಳ್ಳುವಂತಹ ಒಂದು ಅಗತ್ಯ ಇವತ್ತಿನ ದಿವಸ ಇದೆ. ಸೊ ನಮಗೆ ಇಷ್ಟು ಮಾಹಿತಿಯನ್ನ ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಗೆ ಒದಗಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಟ್ಟಿರಾ ಅಂತ ಭಾವಿಸಿದ್ದೀನಿ. ಈ ಸಂಚಿಕೆಯ ಕೊನೆಯಲ್ಲಿ ನಮ್ಮ QR ಕೋಡ್ ಅನ್ನ ಸಬ್ಮಿಟ್ ಮಾಡಿದ್ದೀವಿ. ಅದನ್ನ ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನ ಅರ್ಪಿಸಬಹುದು. ನಮಸ್ಕಾರ.